ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ 1 ವಿಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯಿತು. ಆ್ಯಂಡ್ ಇನ್ನು ಪಾರ್ಟ್ 2 ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆ ವಿಡಿಯೋಗೂ ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಸದ್ಯಕ್ಕಂತೂ ಆ ವಿಡಿಯೋನ ಫುಲ್ಲಿ ಕಾಪಿರೈಟ್ ಫ್ರೀ ಮಾಡಿದ್ದೇನೆ. ಸೊ ನಿಮ್ಮಲ್ಲಿ ಯಾರು ಬೇಕಿದ್ರೂ ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ. ಇಟ್ಸ್ ಫ್ರೀ ಟು ಯೂಸ್ ನಾವು. ಒಂದೇ ಒಂದು ವಿಡಿಯೋ ನನ್ನ ಇಡೀ ಲೈಫ್ನೇ ಚೇಂಜ್ ಮಾಡಿಬಿಡ್ತು. ನನ್ನ ಮೇಲೆ FIR ಆಗೋದೇನೋ, ಪೊಲೀಸವರು ನನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗ್ಲಿಕ್ಕೆ ಮನೆಗೆ ಬರೋದೇನೋ, ಅದಾದ್ಮೇಲೆ ನಾನು ನನ್ನ ಮನೆಯವರು ಕೋರ್ಟು ಕಚೇರಿ ಅಂತ ಅಲ್ದಾಡೋದು. ಯಾವಾಗಿದೆಲ್ಲ ಮುಗಿಯುತ್ತಪ್ಪ, ಇದು ಮುಗ್ದಿದ ತಕ್ಷಣ ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮನ್ಸಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ. ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರಲ್ಲ. ನಾನ್ ಎಷ್ಟು ಅನ್ಕೊಳ್ತಿದ್ದೀನಿ, ಸಾಕಿನ್ನ 1-2 ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ, ಸೈಲೆಂಟ್ ಆಗಿ ಇದ್ಬಿಡುವ ಅಂತ. ಆದ್ರೆ ನನ್ನ ಕೈಲಿಂದ ಆಗ್ತಿಲ್ಲ. ಯಾವುದೋ ಒಂದು ಸರ್ವಶಕ್ತಿ ನನ್ನ ಮನಸ್ಸೊಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದೆ. ಮೊದ್ಲೇ ಹೇಳ್ಬಿಡ್ತೀನಿ, ಈ ವಿಡಿಯೋ ಯಾವುದೇ ಜಾತಿ, ಧರ್ಮ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಈ ವಿಡಿಯೋದಲ್ಲಿ ನಾನು ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ. ಸೌಜನ್ಯ ಕೇಸಲ್ಲಿ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನೆನಪು ಮಾಡ್ಕೊಳ್ಳಿ, 9 ಅಕ್ಟೋಬರ್ 2012 ಸೌಜನ್ಯ ಕಾಣೆ ಆದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ 200-300 ಜನ ಸೇರ್ಕೊಂಡು ರಾತ್ರಿ 12 ಗಂಟೆವರೆಗೂ ಸೌಜನ್ಯಗೋಸ್ಕರ ಹುಡುಕ್ತಾರ. ಆದ್ರೆ ಸೌಜನ್ಯ ಸಿಗಲ್ಲ. ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ. ಇನ್ನು ಹುಡುಕೋದ್ ಬೇಡ, ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ಮನೆಗೆ ವಾಪಸ್ ಹೋಗ್ತಾರ. ದೆನ್ ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತವೆ. ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಒಂದು ಚೂರುನು ನೆಂದಿರಲ್ಲ. ದಾಖಲೆ ಇದೆ ಸ್ವಾಮಿ, ದಾಖಲೆ ಇಲ್ದೆ ಈ ದೂತ ಸಮೀರ್ MD ಏನು ಮಾತಾಡಲ್ಲ. ದೇರ್ ವಾಸ್ ರೈನ್ ಅಂಡ್ ದ ಕ್ಲೋತ್ಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್, ಈವನ್ ದ ಬುಕ್ಸ್ ವರ್ ನಾಟ್ ವೆಟ್. ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗ್ ನೆಂದಿಲ್ಲ. ಹೇಗೆ? ಇದರ ಅರ್ಥ ಸೌಜನ್ಯನ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ, ಬೇರೆ ಯಾವುದೋ ಜಾಗದಲ್ಲಿ ಅವಳ ಆಯ್ತು. ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು. ಸೊ ಈಗ ಯಾವೊಂದು ಜಾಗದಲ್ಲಿ ಸೌಜನ್ಯನ ಆಯ್ತು, ಆಕ್ಚುಲ್ ಆ ಒಂದು ಜಾಗನ ಹುಡುಕಾಡೋದ್ ಬಿಟ್ಟು ಪೊಲೀಸರು ಉಲ್ಟಾ ಏನ್ ಮಾಡ್ತಾರೆ ಅಂದ್ರೆ, ಯಾವೊಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲೇ ಅವಳ ಆಗಿತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡ್ತಾರ. ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ, ಯಾವೊಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡ್ತಾರೆ. ಅವಳ ಪುಸ್ತಕ ಎಲ್ಲ ಹುಡುಕಾಡಿದ್ರು, ಯಾರಾದ್ರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗ ನಾ ಎಲ್ಲ ತೆಗೆದುಕೊಟ್ಟೆ. ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್, ನೋಡಿ ಪುಸ್ತಕ ಅಂತ ನೋಡಿದೆ. ಅವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು, ಆ ನಂಬ್ರನ್ನು ತಗೊಂಡೋಗಿದ್ದಾರೆ. ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪಿ ಇದೆಯಲ್ಲ ಸರ್, ಅದು ಮನೆಯಿಂದ ತಗೊಂಡೋಗಿದ್ದಾರೆ. ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ, ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ. ಅದನ್ನೇ ತನಿಖೆಗೆ ಅವರಲ್ಲಿ ಇಟ್ಟಿದ್ದಾರೆ. ನೋಡಿ, ಪೊಲೀಸ್ ಅವ್ರ ಪ್ರಕಾರ ಸೌಜನ್ಯ ಆಗಿದ್ದು ಆ ಒಂದು ಹಳ್ಳ ಹತ್ರ, ಆದ್ರೆ ಆಕ್ಚುಲಿ ಅಲ್ಲಿ ಆಗೇ ಇಲ್ಲ. ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ, ಯಾವೊಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ 50 ಅಡಿ ದೂರದಲ್ಲಿ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ಸ್ತಾರ. ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿದ್ದಂತಹ ಸಂತೋಷ್ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ತಾರೆ. ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ್ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನು ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ. ಈಗ ಸ್ವಲ್ಪ ತಲೆ ಯೂಸ್ ಮಾಡಿ, ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಸುಮಾರು 200-300 ಜನ ಸೇರ್ಕೊಂಡ್ಬಿಟ್ಟು ಸೌಜನ್ಯಗೋಸ್ಕರ ಹುಡುಕ್ತಾರೆ. ಅವ್ರು ಅದೇ ಜಾಗದಲ್ಲಿ ಹುಡುಕ್ತಾರ ಗುರು, ಎಲ್ಲೂ ಜಾಸ್ತಿ ದೂರ ಹೋಗಲ್ಲ, ಅದೇ ಜಾಗದಲ್ಲಿ
ಆದ್ಮೇಲೆ ಹುಡುಕ್ತಿರ್ತಾರೆ. ಕತ್ಲೆಯಲ್ಲಿ ಸೌಜನ್ಯನ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ, ಏನೋ ಸ್ವಲ್ಪ ಪೊದೆಗಳ ಹಿಂದೆ ಅಥವಾ ಬೇಲಿಗಳು ಅಡ್ಡ ಬಂದಿರಬಹುದು, ಹಾಗಾಗಿ ಅವಳ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ. ಆದ್ರೆ ಅಲ್ಲಿಂದನೇ 50 ಅಡಿ ದೂರದಲ್ಲಿರುವಂತಹ ಸಂತೋಷ್ ರಾವ್ನ ಟೆಂಟ್ ಆ 200-300 ಜನರಲ್ಲಿ ಒಬ್ರಿಗೂ ಕಾಣಿಸಿಲ್ವಾ? ಅಷ್ಟೇ ಅಲ್ಲ, ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಸೌಜನ್ಯನ ಮೃತದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ 3,000 ಜನ ಸೇರ್ತಾರಂತ. ಆಗ್ಲೂ ಸಹ ಆ 3,000 ಜನರಲ್ಲಿ ಒಬ್ರಿಗೂ ಸಹ ಆ ಸಂತೋಷ್ ರಾವ್ನ ಟೆಂಟ್ ಕಾಣಿಸೇ ಇಲ್ಲ. ಜಾಸ್ತಿ ದೂರ ಇಲ್ಲ ಗುರು, ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ 50 ಅಡಿ ದೂರ ಅಷ್ಟೇ. ಆದ್ರೂ ಆ ಟೆಂಟ್ ಯಾರಿಗೂ ಕಾಣಿಸೇ ಇಲ್ಲ. ಹೇಗೆ? ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ. ಇದ್ರೆ ತಾನೇ ಕಾಣಿಸೋದಕ್ಕೆ. ಪಾಪ ಸಂತೋಷ್ ರಾವ್ನ ಈ ಕೇಸಲ್ಲಿ ಹೆಂಗಾದ್ರೂ ಮಾಡಿ ಫಿಟ್ ಮಾಡ್ಲೇಬೇಕು ಅಂತ ಪೊಲೀಸ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು. ಇನ್ನೊಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ, ಈ ಒಂದು ಸ್ಟೇಟ್ಮೆಂಟ್ ನ ನೋಡಿ. ಈ ಸ್ಟೇಟ್ಮೆಂಟ್ ಬೇರೆ ಯಾರು ಕೊಟ್ಟಿದ್ದಲ್ಲ ಗುರು, 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡ್ ಬಂದು ಪೊಲೀಸ್ ಅವ್ರ ಕೈಗೆ ಒಪ್ಸಿದ್ರು. ಆ ಕಿಡಿಗೇಡಿಗಳಲ್ಲೇ ಒಬ್ಬ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಇದ್ರಲ್ಲಿ ಇವನ್ ಹೇಳ್ತಿದ್ದಾನೆ ಸಂತೋಷ್ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ. ಈಗ ಸಂತೋಷ್ ರಾವ್ನ ಅರೆಸ್ಟ್ ಮಾಡಾದ್ಮೇಲೆ ಅವನ ಕೈಯಲ್ಲಿದ್ದಂತಹ ಚೀಲ ಕೂಡ ಪೊಲೀಸ್ ಅವರು ತಮ್ಮ ಕಸ್ಟಡಿಗೆ ತಗೊಂಡಿರ್ತಾರೆ ತಾನೆ. ಹಾಗಿದ್ರೆ ಸಂತೋಷ್ ರಾವ್ನ ಚೀಲ ಅಂಡ್ ಅದ್ರಲ್ಲಿ ಇದ್ದಂತಹ ಅವನ ವಸ್ತುಗಳು ಪೊಲೀಸ್ ಕಸ್ಟಡಿಲೇ ಇರ್ಬೇಕೆ ಹೊರತು ಅದ್ಯಾವುದೋ ಕಾಡಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ. ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು 11 ಅಕ್ಟೋಬರ್ 2012. ಆದ್ರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು 13 ಅಕ್ಟೋಬರ್ 2012. ಹಾಗಿದ್ರೆ ಆ 2 ದಿನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು? ಇದು ಇಲ್ಲಿಗಲ್ ಡಿಟೆನ್ಷನ್ ತಾನೆ. ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವ್ರು ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ. ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ? ಸೌಜನ್ಯ ಸತ್ತಾದ್ಮೇಲೆ ಅಲ್ಲ, ಅವಳು ಬದುಕಿರ್ಬೇಕಾದ್ರೇನೆ, ಅವಳು ಮಾಡ್ತಾ ಇರ್ಬೇಕಾದ್ರೇನೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ 6 ಇಂಚು ಮಣ್ಣು ತುಂಬಿರೋದು. ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತ. ಅಂತವ್ರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ಟು ನೋಡಿ. ಇಲ್ಲಿ ಸಂತೋಷ್ ರಾವೇ ಹೇಳ್ತಿದ್ದಾನೆ, ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ. ಕೆಳಗಡೆ ಸಂತೋಷ್ ರಾವ್ನ ಸಿಗ್ನೇಚರ್ ಇದೆ ಅಂಡ್ ಈ ಕಡೆ ಕೋರ್ಟ್ ನ ಸೀಲ್ ಕೂಡ ಇದೆ. ಅಂಡ್ ಇನ್ನೊಂದು ವಿಷಯ, ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ. ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೀನಿ, ಇನ್ ಕೇಸ್ ಅವನ್ ಏನಾದ್ರು ಮಾಡಿದ್ರೆ ನರಕ ಅನುಭವಿಸ್ತಾನೆ ಅಂತ. ನೋಟ್ ದಟ್ ಪಾಯಿಂಟ್. ಇನ್ ಕೇಸ್ ನಾ ಸಂತೋಷ್ ರಾವ್ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನು ಹೇಳಿಲ್ಲ, ಲಾಯಕ್ ಅಂತಾನು ಹೇಳಿಲ್ಲ. ಇನ್ ಕೇಸ್ ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ಹೇಳಿದ್ದು. ನೋಡಿ, ಹೇಳ್ತಾ ಹೋದ್ರೆ ಬೇಜಾನ್ ಇದೆ. ಆಸ್ ಎ ಯೂಟ್ಯೂಬರ್ ಆ ಕೇಸ್ ಫೈಲ್ಸ್ ನ ನೋಡ್ತಾ ಇದ್ರೆ ನನ್ಗೆನೆ ಬೇಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನ್ ಹೇಳೋದಿಷ್ಟೇ, ಈ ಒಂದು ಕೇಸ್ ಅಲ್ಲಿ ಯಾವ ಆಂಗಲ್ ಇಂದನೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್.